ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾ ಪದ್ಧತಿಯ ಅಧ್ಯಾಯದ 28ನೇ ಪ್ರಶ್ನೆಯನ್ನ ಗಮನಿಸಿ, ಸಂಕ್ಷೇಪಿಸಿ. ವರ್ಗಮೂಲ 11 ಮೈನಸ್ ವರ್ಗಮೂಲ 7 ಗುಣಿಸು ವರ್ಗಮೂಲ 11 ಅಧಿಕ್ ವರ್ಗಮೂಲ 7. ಸೊ ಇಲ್ಲಿ ನಾವು ಸೂತ್ರವನ್ನ ಬಳಕೆ ಮಾಡಿದ್ರೆ a ಈಸ್ ಈಕ್ವಲ್ ಟು ವರ್ಗಮೂಲ 11, b ಈಸ್ ಈಕ್ವಲ್ ಟು ವರ್ಗಮೂಲ 7 ಆಗಿದೆ. ಸೊ ಹಾಗಾದ್ರೆ ಇದು ಯಾವ ಫಾರ್ಮ್ ಅಲ್ಲಿ ಇದೆ? a ಮೈನಸ್ b ಇಂಟು a ಪ್ಲಸ್ b. ಸೊ a ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಹೇಗೆ ಬರಿಬಹುದು? ನಾವು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಸೊ ಅಲ್ವಾ? ಸೊ ಹಾಗಾದ್ರೆ ಇದನ್ನ ನಾವು ವರ್ಗಮೂಲ 11 ಮೈನಸ್ ವರ್ಗಮೂಲ 7 ಗುಣಿಸು ವರ್ಗಮೂಲ 11 ಪ್ಲಸ್ ವರ್ಗಮೂಲ 7 ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? ವರ್ಗಮೂಲ 11ರ ಸ್ಕ್ವೇರ್ ಮೀನ್ಸ್ a ಸ್ಕ್ವೇರ್ ಮೈನಸ್ ವರ್ಗಮೂಲ 7ರ ಸ್ಕ್ವೇರ್. ಸೊ ವರ್ಗಮೂಲ 11ರ ಸ್ಕ್ವೇರ್ 11 ಮೈನಸ್ ವರ್ಗಮೂಲ 7ರ ಸ್ಕ್ವೇರ್ 7. 11 ಮೈನಸ್ 7 ಮಾಡಿದ್ರೆ 4 ಉತ್ತರ ಬರುತ್ತೆ. ಓಕೆ, ಥ್ಯಾಂಕ್ ಯು.